ಓಕೆ, ನಾವು ಈಗ ಮತ್ತೆ ಲಾಸ್ಟ್ ಕ್ವೋಷನ್ ಟೂಲ್ ಬಗ್ಗೆ ಸ್ಟಡಿ ಮಾಡೋಣ. ಕ್ವೋಷನ್ ಟೂಲ್ ಅಲ್ಲೇ ಮತ್ತೆ ಲಿಮಿಟ್ ಆಫ್ ಕ್ವೋಷಂಟ್ ಆಫ್ ಟೂ ಫಂಕ್ಷನ್ಸ್ ಕಾನ್ಸೆಪ್ಟ್ ಬೇಕು ಅಲ್ಲಿ ನಾ ಹೇಳಿದೆ ಈ ಹಿಂದೆ, ಅದು ನಾನು ಆಲ್ರೆಡಿ ಹೇಳಿದೆ. ವಾಟ್ ಈಸ್ ಗಿವನ್ ಎಫ್ ಅಂಡ್ ಜಿ ಆರ್ ಡಿಫರೆನ್ಸಿಯಬಲ್ ಇದೆ ಅಂಡ್ ಜಿ ಆಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ಝೀರೋ. ಜಿ ಆಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ಝೀರೋ. ದಿಸ್ ಬಿಕಮ್ಸ್ ಅನ್ಡಿಟರ್ಮಿನೆಂಟ್ ಫಾರ್ಮ್, ಕೆನಾಟ್ ಡಿಟರ್ಮೈನ್ ದಿಸ್ ವ್ಯಾಲ್ಯೂ. ಹಂಗಿದ್ದಾಗ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಫೈಂಡ್ ವ್ಯಾಲ್ಯೂ ಫೈಂಡ್ ಮಾಡಬೇಕಂದ್ರೆ ಫಸ್ಟು ನಾವು ಟೇಕ್ ಎಚ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಎಫ್ ಆಫ್ ಎಕ್ಸ್ ಡಿವೈಡ್ ಬೈ ಜಿ ಆಫ್ ಎಕ್ಸ್ ಅಂತ ತಗೋಬೇಕು. ಈ ಲಿಮಿಟ್ ಎಕ್ಸಿಸ್ಟ್ ಇದೆ ಅಂತ ಪ್ರೂವ್ ಮಾಡಬೇಕು. ಅಂದರೆ ಎಚ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಫ್ ಎಫ್ ಆಫ್ ಎಚ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಚ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್. ಈ ಲಿಮಿಟ್ ಎಕ್ಸಿಸ್ಟ್ ಇದೆ ಅಂತ ಪ್ರೂವ್ ಮಾಡಿದರೆ, ಅಂದರೆ ನಮಗೆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಬರುತ್ತೆ ಅಂತ ಪ್ರೂವ್ ಮಾಡಬೇಕು ಅಂತಂದರೆ ಪ್ರೂವ್ ಮಾಡಬೇಕು. ಆ ಲಿಮಿಟ್ ಬರುತ್ತೆ ಅಂದರೆ ಅದು ಇದಕ್ಕೆ ಈಕ್ವಲ್ ಆಗಿರ್ಬೇಕು ಅಷ್ಟೇ. ನೋಡ್ರಿ, ಈ ಡೆರಿವಿಟಿವ್ ಎಕ್ಸಿಸ್ಟ್ ಇದೆ ಅಂದರೆ ಈ ಲಿಮಿಟ್ ಎಕ್ಸಿಸ್ಟ್ ಇರಬೇಕು. ಈ ಲಿಮಿಟ್ ಎಕ್ಸಿಸ್ಟ್ ಇದ್ದಾಗ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಬರ್ತದೆ, ಅದು ಇದಕ್ಕೆ ಈಕ್ವಲ್ ಇರಬೇಕು ಅಷ್ಟೇ. ಇಲ್ಲಿ ಪ್ರೂವ್ ಮಾಡಬೇಕಾಗಿರ್ತಕ್ಕಂಥ, ಹೌದಾ? ವಾಟ್ ಈಸ್ ಗಿವನ್ ವಿತ್ ದೀಸ್ ಇನ್ಫಾರ್ಮೇಶನ್ ಹೌ ಟು ಪ್ರೂವ್ ದಿಸ್ ಅಂಡ್ ಬೇಸಿಕ್ ಐಡಿಯಾ ಆಫ್ ಲಿಮಿಟ್ಸ್ ಆಫ್ ಕ್ವೋಷಂಟ್ ಆಫ್ ಟೂ ಫಂಕ್ಷನ್ಸ್, ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್, ಸಮ್ ಆರ್. ಓಕೆ, ಈಗ ನಾವೇನು ಪ್ರೂವ್ ಮಾಡಬೇಕಾಗಿದೆ, ಇದು ಲಿಮಿಟ್ ಆಫ್ ಎಚ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಚ್ ಆಫ್ ಎಕ್ಸ್ ಡಿವೈಡ್ ಬೈ ಎಚ್ ಎಸ್ ಎಚ್ ಟೆನ್ಸ್ ಟು ಝೀರೋ ಕ್ಯಾನ್ ಗೆಟ್ ಸಮ್ ಫೈನೈಟ್ ವ್ಯಾಲ್ಯೂ ಅಂತ ಪ್ರೂವ್ ಮಾಡಬೇಕಾಗಿದೆ. ನೋಡ್ರಿ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಡಿವೈಡ್ ಬೈ ಜಿ ಆಫ್ ಎಕ್ಸ್, ಬಿಕಾಸ್ ಎಚ್ ಆಫ್ ಎಕ್ಸ್ ಕ್ಯಾನ್ ಬಿ ರಿಟನ್ ಆಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಡಿವೈಡ್ ಬೈ ಜಿ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ದಿಸ್ ಎಚ್ ಆಫ್ ಎಕ್ಸ್ ಕ್ಯಾನ್ ಬಿ ರಿಟನ್ ಆಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಇಂಟು 1 upon h. outside we can take that. Okay, 1 upon h. ನೀವು ಇಲ್ಲಿ ಯಾವ್ದಾದ್ರು ಎಲ್ ಸಿ ಎಮ್ ತೊಗೊಂಡು ಮತ್ತೆ ಮಲ್ಟಿಪ್ಲೈ ಮಾಡಿ, ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಇಂಟು ಜಿ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಎಕ್ಸ್ ಪ್ಲಸ್ ಎಚ್ ಆಗುತ್ತೆ, ಹೋಲ್ ಡಿವೈಡೆಡ್ ಬೈ ಈ ಎಚ್ ಇಲ್ಲಿ ಮಲ್ಟಿಪ್ಲೈ ಆಗೋದ್ರಿಂದ ಎಚ್ ಇಂಟು ಜಿ ಆಫ್ ಎಕ್ಸ್ ಪ್ಲಸ್ ಎಚ್ ಡಿವೈಡೆಡ್ ಬೈ ಎಚ್ ಆಫ್ ಜಿ ಆಫ್ ಎಕ್ಸ್ ಆಗುತ್ತೆ. ಅದನ್ನು ನಾನು ನ್ಯೂಮರೇಟರ್ನ ನಾನು ಈ ರೀತಿಯಾಗಿ ಬರೀತೀನಿ. ನ್ಯೂಮರೇಟರ್ ನಂತರ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಇಂಟು ಜಿ ಆಫ್ ಎಕ್ಸ್ ಆಸ್ ಇಟ್ ಈಸ್ ಅಂಡ್ ಸಬ್ಸ್ಟ್ರಾಕ್ಟಿಂಗ್ ಆ್ಯಂಡ್ ಆ್ಯಡಿಂಗ್ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್. ನಾನು ಎರಡು ಕಡೆ ಮೈನಸ್ಸು ಮಾಡ್ತೀನಿ, ಪ್ಲಸ್ಸು ಮಾಡ್ತೀನಿ, ನಥಿಂಗ್ ವಿಲ್ ಹ್ಯಾಪನ್, ರಿಮೇನ್ ಸೇಮ್ ನ್ಯೂಮರೇಟರ್ ಆಗೋದ್ರಿಂದ ಈ ಥರ ಬರೀತೀನಿ. ನಂತರ ಹೋಲ್ ಡಿವೈಡ್ ಬೈ ಆಸ್ ಇಟ್ ಈಸ್ ಎಚ್ ಇಂಟು ಜಿ ಆಫ್ ಎಕ್ಸ್ ಪ್ಲಸ್ ಎಚ್ ಇಂಟು ಜಿ ಆಫ್ ಎಕ್ಸ್. ಇಲ್ಲಿ ನೋಡಿ, ನಂತರ ಏನು ಮಾಡ್ತೀನಿ ನಾನಿಲ್ಲಿ ಇದನ್ನು ಈಗ ಈ ಟೂ ಫಂಕ್ಷನ್ಸ್ ಆಯಿತು. ಲಿಮಿಟ್ ಆಫ್ ಇಲ್ಲಿ ನಾನು ಅಪ್ಲೈ ಮಾಡೋದು ಲಿಮಿಟ್ ಆಫ್ ಕ್ವೋಷಂಟ್ ರೂಲನ್ನು ಅಪ್ಲೈ ಮಾಡ್ತೀನಿ. ಅಂದರೆ ಫಸ್ಟ್ ಲಿಮಿಟ್ ಆಫ್ ಕ್ವೋಷಂಟ್ ರೂಲ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾನು ಇಲ್ಲಿ ಏನು ಮಾಡ್ತೀನಿ, ಜಿ ಆಫ್ ಎಕ್ಸ್ ಕಾಮನ್ ತೆಗಿತೀನಿ. ಇಲ್ಲಿ ನ್ಯೂಮರೇಟರಲ್ಲಿ ಜಿ ಆಫ್ ಎಕ್ಸನ್ನು ಕಾಮನ್ ತೆಗೆದಾಗ ಇಲ್ಲಿ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್. ಇಲ್ಲಿ ಎಫ್ ಆಫ್ ಎಕ್ಸ್ ಕಾಮನ್ ತೆಗಿತೀನಿ, ಇಲ್ಲಿ ಎಫ್ ಆಫ್ ಎಕ್ಸ್ ಕಾಮನ್ ತೆಗೆದಾಗ ಜಿ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಜಿ ಆಫ್ ಎಕ್ಸ್ ಆಗ್ತದೆ, ಡಿವೈಡೆಡ್ ಬೈ ಎಚ್ ಇಂಟು ಜಿ ಆಫ್ ಎಕ್ಸ್ ಪ್ಲಸ್ ಎಚ್ ಇಂಟು ಜಿ ಆಫ್ ಎಕ್ಸ್ ಆಗ್ತದೆ. ಇಲ್ಲಿ ಲಿಮಿಟ್ ಆಫ್ ಟೂ ಕ್ವೋಷಂಟ್ ರೂಲ್ಸ್ and limit of this is, I can say that quotient rule, numerator limit of this numerator and denominator limit of this one. Okay, ಇಂಟು ಎಚ್ ಏನಾಗ್ತದೆ, ಮೇಲೆ ಹೋಗ್ತದೆ. ಯಾಕಂದರೆ ಅದು ನಾವು ಎಚ್ ಅನ್ನು ಮೇಲ್ಗಡೆ, ಯಾಕಂದರೆ ಇಲ್ಲಿ ನೋಡಿ ವಿ ಕ್ಯಾನ್ ಟೇಕ್ ಇನ್ ದ ನ್ಯೂಮರೇಟರ್. ಅವಾಗ ಏನಾಗುತ್ತೆ, ಲಿಮಿಟ್ ಆಫ್ ಜಿ ಎಫ್ ಮತ್ತು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದಾಗ ಲಿಮಿಟ್ ಆಫ್ ಜಿ ಆಫ್ ಎಕ್ಸ್ into as h tends to 0 into limit of this function f of x plus h minus f of x divided by h as h tends to 0 minus of limit of f of x as h tends to 0 becomes f of x only into limit of g of x plus h minus g of x divided by h as h tends to 0 whole divided by this one, limit of x plus h divided by g of x. This is again a product, limit of product rule apply ಮಾಡಿ ಈ ಥರ ಬರೀಬಹುದು. ನಂತರ ಈ ಇದು ನೋಡ್ರಿ, ಲಿಮಿಟ್ ಆಫ್ ಜಿ ಆಫ್ ಎಕ್ಸ್ ಎಚ್ ಟೆನ್ಸ್ ಟು 0 becomes g of x only. This is, you can get a particular value because they given already f is differentiable, therefore this value becomes f dash of x minus f of x as it is, and limit of g of x plus h minus g of x divided by h is becomes g dash of x because they given that g is differentiable of the quotara, divided by this one is h tends to 0 becomes g of x only, this is becomes g of x only. Finally
ವಿ ಕ್ಯಾನ್ ಗೆಟ್ ದಿಸ್ ವ್ಯಾಲ್ಯೂ. ಅಂದರೆ ನಾವೇನಂತ ಪ್ರೂವ್ ಮಾಡಿದ್ವಿ, ಈ ಲಿಮಿಟ್ ಎಕ್ಸಿಸ್ಟ್ ಇದೆ, ಇದ್ರ ವ್ಯಾಲ್ಯೂ ಏನಾಗುತ್ತೆ, ಇದು ಆಗುತ್ತೆ, ಈ ವ್ಯಾಲ್ಯೂ ಈ ಎಕ್ಸ್ಪ್ರೆಷನ್ ಆಗುತ್ತೆ. ಅಂದರೆ ಈ ಎಕ್ಸ್ಪ್ರೆಷನ್ ನಾವು ಏನು ಪ್ರೂವ್ ಮಾಡಬೇಕಾಗಿದೆ ಅದು ಬಂದಿದೆ. ಹಾಗಾಗಿ ನಾವು ಫೈನಲಿ ಪ್ರೂವ್ ದ್ಯಾಟ್ ಇಫ್ ಎಫ್ ಅಂಡ್ ಜಿ ಆರ್ ಡಿಫರೆನ್ಸಿಬಲ್ ಆ್ಯಂಡ್ ಜಿ ಆಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0, ದೆನ್ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ವಿ ಕ್ಯಾನ್ ಪ್ರೂವ್ ಇಟ್. ಪ್ರೂವ್ ಮಾಡಬೇಕು. ಬೇಸಿಕ್ ಐಡಿಯಾ ಏನು ಗೊತ್ತಾ ಇಲ್ಲಿ? ಬೇಸಿಕ್ ಐಡಿಯಾ ಡಿಫರೆನ್ಸಿಯೇಬಲ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಡಿಫರೆನ್ಸಿಯೇಬಲ್ ಇದೆ ಅಂತಂದರೆ, ಒಂದು ವೇಳೆ ನಮಗೆ ಡಿಫ್ರೆನ್ಸಿಯೇಷನ್ ಮಾಡೋಕ್ಕಾಗುತ್ತೆ ಅಂದರೆ ಈ ಲಿಮಿಟ್ ಎಕ್ಸಿಸ್ಟ್ ಇರಬೇಕು. ಯಾವ ಲಿಮಿಟು? ಇದು ಈ ಲಿಮಿಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಇಂಟು 1/h. ಈ ಲಿಮಿಟ್ ಎಕ್ಸಿಸ್ಟ್ ಇರಬೇಕು. ಆವಾಗ ಇದು ಎಕ್ಸಿಸ್ಟ್ ಇರುತ್ತೆ. ಯಾಕಂದರೆ ಇದು ಯಾಕೆ ಎಕ್ಸಿಸ್ಟ್ ಇರುತ್ತೆ ಅಂದರೆ, ಬಿಕಾಸ್ ಆಫ್ ದಿ ಗಿವನ್ ಕಂಡೀಷನ್ ಎಫ್ ಆ್ಯಂಡ್ ಜಿ ಆರ್ ಡಿಫರೆನ್ಸಿಬಲ್ because of the limit of f of x plus h minus f of x divided by h, h tends to 0, you can get finite value. Some number ಲಿಮಿಟ್ ಎಕ್ಸಿಸ್ಟ್ ಇದೆ ಅಂದರೆ ನಮಗೆ ಒಂದು ವ್ಯಾಲ್ಯೂ ಬರಬೇಕು ಅಷ್ಟೇ. ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಏನೇ ಇರ್ಬೋದು, ಆದರೆ ಒಂದು ರಿಯಲ್ ನಂಬರ್ ಬರಬೇಕು. ಇನ್ಫಿನಿಟಿ ಆಗಲಿ ಅಥವಾ ಇನ್ಡಿಟರ್ಮಿನೆಂಟ್ ಫಾರ್ಮ್ಸ್ ಆಗಲಿ ಬರಬಾರ್ದು. ಅದಕ್ಕೆ ನಾವು ಲಿಮಿಟ್ ಎಕ್ಸಿಸ್ಟ್ ಇದೆ ಅನ್ಕೊಳ್ತೀವಿ. ಈ ಲಿಮಿಟ್ ಆಫ್ ದಿಸ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಜಿ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್ ಎಸ್ ಎಚ್ ಟೆಂಡ್ಸ್ ಟು 0 ಇವೆರಡು ಎಕ್ಸಿಸ್ಟ್ ಇರೋದ್ರಿಂದ ದಿಸ್ ಎಂಟೈರ್ ಲಿಮಿಟ್ ವಿಲ್ ಗೋಯಿಂಗ್ ಟು ಎಕ್ಸಿಸ್ಟ್ ಆಗ್ತದೆ. ಯಾವಾಗ? ಎಫ್ ಆ್ಯಂಡ್ ಜಿ ಡಿಫರೆನ್ಸಿಬಲ್ ಆದ್ದರಿಂದ ಎಂಟೈರ್ ಲಿಮಿಟ್ ಎಕ್ಸಿಸ್ಟ್ ಆಗೋದ್ರಿಂದ ಮತ್ತು ಫೈನಲ್ ವ್ಯಾಲ್ಯೂ ಇದು ಯಾವ್ದು ಬರುತ್ತೆ, ಈ ಥರ ಬರುತ್ತೆ. ಅದು ನಾವು ಫೈನಲಿ ಪ್ರೂವ್ ಮಾಡಬೇಕಾಗಿದ್ದಕ್ಕೆ ಈಕ್ವಲ್ ಇರೋದ್ರಿಂದ ನಾವು ಫೈನಲ್ ಆಗಿರ್ಬೋದು ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಡಿವೈಡ್ ಬೈ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ದಿಸ್ ಎಕ್ಸ್ಪ್ರೆಷನ್ ಅಂತ. ಇಷ್ಟೇ.